ನಿಂದು ಮ್ಯಾಟ್ ನಿನ್ನ ಹತ್ರ ಇಟ್ಕೋಬೇಕು. ನಮ್ಮ ಮ್ಯಾಟ್ ನಮ್ಮೆಲ್ಲ ಕಾರ್ಯಕ್ರಮಗಳು ನಿಮ್ಮನ್ನ ಆ್ಯಡ್ ಮಾಡ್ತೀವಿ. ಪಾಪ ಸೇರ್ಕೋಬಾರ್ದು. ಹೌದಾ, ಬನ್ನಿ ಬನ್ನಿ ಬನ್ನಿ. ಹೌದಾ, ವೆರಿ ಗುಡ್, ಚೆನ್ನಾಗಿ. ನಮಸ್ಕಾರವನ್ನು ಯಶಸ್ವಿಯಾಗಿ ಮುಗಿಸಿದ್ದೀವಿ. ಮಂಚಿನ ಮೇಲೆ ಎಲ್ಲರಿಗೆ ನಮಸ್ಕಾರ. ಮೊದಲಿಗೆ ಈ ಒಂದು ಶುಭಾಶಯಗಳನ್ನು ಎಲ್ಲ ನಮ್ಮ ಮೈಸೂರಿನ ಮಹಾಜನತೆಗೆ ಗೌರವದಿಂದ ಅರ್ಪಣೆ ಮಾಡಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಈ ಒಂದು ನಮ್ಮ ಒಂದು ಮೈಸೂರು ವಿವೇಕಾನಂದ ಯೋಗ ಶಿಕ್ಷಣ ಮತ್ತು ಸಂಶೋಧನಾ ಸಂಸ್ಥೆ ಮತ್ತು ಮೈಸೂರು ಜಿಲ್ಲಾ ಯೋಗ ಸ್ಪೋರ್ಟ್ಸ್ ಫೌಂಡೇಶನ್, ಗ್ಲೋಬಲ್ ಯೋಗ ಫೋರಮ್ ಮತ್ತು ಕರ್ನಾಟಕ ರಾಜ್ಯ ಅಮೆಚೂರ್ ಯೋಗ ಸ್ಪೋರ್ಟ್ಸ್ ಅಸೋಸಿಯೇಷನ್ ಹಾಗೂ ಮೈಸೂರಿನ ಎಲ್ಲ ಯೋಗ ಸಂಸ್ಥೆಗಳ ನೆರವಿನಿಂದ ಈ ದಿವಸ ಸತತವಾಗಿ 35ನೇ ವರ್ಷದ ಈ ಒಂದು ರಥಸಪ್ತಮಿಯ 108 ಸಾಮೂಹಿಕ ಸೂರ್ಯ ನಮಸ್ಕಾರದ ಕಾರ್ಯಕ್ರಮವನ್ನು ಅತ್ಯಂತ ಅದ್ಧೂರಿಯಾಗಿ ಯಶಸ್ವಿಯಾಗಿ ಮುಕ್ತಾಯ ಮಾಡಿದೆ. ಇದರ ಅಂಗವಾಗಿ ನಡೆದಂಥ ಒಂದು ಸ್ಪರ್ಧೆಗಳು ಅಂದರೆ ಯೋಗಕ್ಕೆ ಸಂಬಂಧಪಟ್ಟಂಥ ಸ್ಪರ್ಧೆಗಳು, ಯೋಗಾಸನ ಸ್ಪರ್ಧೆ, ಯೋಗದ ರಸಪ್ರಶ್ನೆ ಕಾರ್ಯಕ್ರಮಗಳು, ಹಾಗೆಯೇ ಈ ಒಂದು ಯೋಗಕ್ಕೆ ಸಂಬಂಧಪಟ್ಟಂಥ ಪತಂಜಲಿ ಯೋಗ ಸೂತ್ರ ಮತ್ತು ಯೋಗಕ್ಕೆ ಸಂಬಂಧಪಟ್ಟಂಥ ಚಿತ್ರಕಲಾ ಸ್ಪರ್ಧೆ, ಈ ಎಲ್ಲದರಲ್ಲಿ ಬಹುಮಾನಗಳನ್ನು ಪಡೆದಂಥ ಎಲ್ಲ ಸುಮಾರು 295 ಸ್ಪರ್ಧಿಗಳಿಗೆ ಬಹುಮಾನ ಸಹ ಈ ದಿವಸ ನಾವು ವಿತರಣೆಯನ್ನು ಮಾಡ್ತಾ ಇದ್ದೀವಿ. ಇದು ಗಣಪತಿ ಸಚ್ಚಿದಾನಂದ ಆಶ್ರಮ ನಂಜನಗೂಡು ರೋಡ್ನಲ್ಲಿರುವಂಥ ಈ ಆಶ್ರಮದಲ್ಲಿ ಗಣಪತಿ ಸಚ್ಚಿದಾನಂದ ಸ್ವಾಮೀಜಿಯವರ ಒಂದು ಆಶೀರ್ವಾದದೊಂದಿಗೆ ಮಾರ್ಗದರ್ಶನದೊಂದಿಗೆ ಈ ಕಾರ್ಯಕ್ರಮ ಅದ್ಧೂರಿಯಾಗಿ ನಡೀತಾ ಇದೆ. ಈ ಒಂದು ಆಶ್ರಮದ ಮೂಲಕನೇ ಸಹ ನಮಗೆ ಈ ದಿವಸದ ಪ್ರಸಾದ ವಿನಿಯೋಗವನ್ನು ಮತ್ತು ಸ್ಥಳಾವಕಾಶವನ್ನು ಮಾಡಿಕೊಟ್ಟಿರೋದಕ್ಕೆ ಅವರಿಗೆ ನಾನು ಧನ್ಯವಾದಗಳನ್ನ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಹಾಗೆ ವಿವಿಧ ಶಾಲೆಗಳಿಂದ ವಿವಿಧ ಸಂಸ್ಥೆಗಳಿಂದ ಯೋಗ ಪಟುಗಳನ್ನು ಕರೆದುಕೊಂಡು ಬಂದಂಥ ಎಲ್ಲ ಯೋಗ ಶಿಕ್ಷಕರಿಗೆ, ಯೋಗ ಸಂಸ್ಥೆಯ ಮುಖಂಡರುಗಳಿಗೆ, ವಿದ್ಯಾಸಂಸ್ಥೆಯ ಮುಖ್ಯಸ್ಥರಿಗೂ ಸಹ ಈ ಸಂದರ್ಭದಲ್ಲಿ ನಾನು ಶುಭಾಶಯಗಳನ್ನು, ಅಭಿನಂದನೆಗಳು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಈ ಒಂದು ಸಾಮೂಹಿಕ ಸೂರ್ಯ ನಮಸ್ಕಾರ ಅನ್ನುವಂಥದ್ದು ಬರಿಯ ಒಂದು ವ್ಯಾಯಾಮ ಅಲ್ಲ, ಇದು ನಮ್ಮ ಒಂದು ಮನಸ್ಥೈರ್ಯವನ್ನು ಹೆಚ್ಚಿಸಲಿಕ್ಕೆ ನಮ್ಮ ಹಿರಿಯರು ಅನಾದಿ ಕಾಲದಿಂದ ಅಂದರೆ ವೇದಗಳು, ಪುರಾಣಗಳು, ಉಪನಿಷತ್ತುಗಳ ಕಾಲದಿಂದನೂ ಒಂದು ಸೂರ್ಯನಿಗೆ ನಾವು ನಮಸ್ಕರಿಸುವಂಥ ಒಂದು ಪದ್ಧತಿಯನ್ನು ಜಾರಿಗೆ ತಂದಿದೆ. ಈ ದಿವಸ ನಾವು 10 ಹಂತದ ಸೂರ್ಯ ನಮಸ್ಕಾರವನ್ನು 108 ಬಾರಿ ಮಾಡಿ ಆ ಒಂದು ಪ್ರತಿಯೊಬ್ಬರಿಗೂ ಸುಮಾರು ಒಂದು 500 ಜನ ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು. ಇವರೆಲ್ಲರಿಗೆ ನಾನು ಅಭಿನಂದನೆ ಹೇಳ್ತೀನಿ. ಅವರಿಗೆ ಒಂದು ಆತ್ಮಸ್ಥೈರ್ಯ ಬಂದಿದೆ. ಹಾಗೆ ಅವರಿಗೆ ಆ ಒಂದು ಆತ್ಮಸ್ಥೈರ್ಯದಿಂದ ಜೀವನದಲ್ಲಿ ಪ್ರತಿಯೊಂದು ಹಂತದಲ್ಲಿ ಕಷ್ಟವಾದ ಸನ್ನಿವೇಶವನ್ನು ಸುಲಭವಾಗಿ ಎದುರಿಸುವಂಥ ಒಂದು ತಾಳ್ಮೆ, ಹಾಗೆ ಆ ಧೈರ್ಯ ಈ ಒಂದು ಸಂದರ್ಭದಲ್ಲಿ ಮೂಡುತ್ತೆ. ಆ ಒಂದು ಭಗವಂತ ಸೂರ್ಯನಾರಾಯಣ ಅವರಿಗೆಲ್ಲರಿಗೂ ಇನ್ನೂ ಹೆಚ್ಚಿನ ಆರೋಗ್ಯವನ್ನು ಕೊಟ್ಟು ಕಾಪಾಡಲಿ ಅಂತ ಹೇಳ್ತಾ ಆಗಮಿಸಿದಂಥ ಎಲ್ಲರಿಗೂ ಧನ್ಯವಾದನ ಹೇಳಲಿಕ್ಕೆ ಇಷ್ಟಪಡ್ತೀನಿ.